ಹಲೋ ಫ್ರೆಂಡ್ಸ್, ದಿಸ್ ಈಸ್ ಸ್ವಾತಿ. ಸೊ ಇದು ನನ್ನ KSET ಡೇ ಟು ಸ್ಟಡಿ ಲಾಗ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಬಂದು ನಾನು ಪೇಪರ್ 1 ಯೂನಿಟ್ 10 ಹೈಯರ್ ಎಜುಕೇಷನ್ ಚಾಪ್ಟರ್ ರೆಫರ್ ಮಾಡ್ತಿದ್ದೀನಿ. ಸೊ ಇದು ನಾನು ಹೇಳ್ಬೇಕಂದ್ರೆ ಯಾವುದೇ ಬುಕ್ಕನ್ನು ರೆಫರ್ ಮಾಡ್ತಿಲ್ಲ, ಜಸ್ಟ್ ಯೂಟ್ಯೂಬ್ ವೀಡಿಯೋಸ್ನ ನೋಡಿ ಕೀ ಪಾಯಿಂಟ್ಸ್ನ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ 1 by 1 ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇಷ್ಟ ಆಯಿತು ಅಂದರೆ ಫುಲ್ ವೀಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದ್ರು ಚೇಂಜಸ್ ಮಾಡ್ಕೋಬೇಕಂತಿದ್ರೆ ಕಮೆಂಟ್ ಮಾಡಿ. Paper 1 Unit 10 Higher Education. It's a minimum 5 questions is compulsory for this unit. So must and should read this topic very carefully. So, and one more thing, I'm not using any one textbook. I'm only using YouTube videos and make these points for our points. And today I will explain all the points. First one is in higher studies, language university in India. Language university in India, language universities is there. Totally 6 universities is there. 6 unities is there. That 6 universities is also convert to central university. All 6 universities are convert to central university. And first one is Sri Lal Bahadur Shastri Rashtriya Sanskrit Vidyapita. ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ 1962 ನ್ಯೂ ದೆಹಲಿ. ಸೊ ಟೋಟಲ್ ನಮಗೆ ಸಂಸ್ಕೃತ್ 3 ಯೂನಿವರ್ಸಿಟೀಸ್ ಬರುತ್ತೆ. ಸೊ 3 ಯೂನಿವರ್ಸಿಟೀಸು ಕೂಡ ಸೆಂಟ್ರಲ್ ಯೂನಿವರ್ಸಿಟಿ. ಇದು ಏನು ಯಾವ ಇಯರಲ್ಲಿ ಇದು ಓಪನ್ ಆಯಿತು, ಹಾಗೆ ಯಾವ ಪ್ಲೇಸಲ್ಲಿ ಆಯಿತು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸಲ ಯೂನಿವರ್ಸಿಟಿ ನೇಮ್ನ ಕೇಳ್ತಾರೆ, ಇಯರ್ ಕೊಟ್ಟಿರ್ತಾರೆ ಅಥವಾ ಪ್ಲೇಸ್ ಕೊಟ್ಟಿರ್ತಾರೆ, ಅಥವಾ ಮ್ಯಾಥಿ ಫಾಲೋಯಿಂಗ್ ಕೂಡ ಕೊಡ್ಬೋದು. ಸೊ ನಾವು ತುಂಬ ಚೆನ್ನಾಗಿ ಪೇಪರ್ 1ನಲ್ಲಿ ಸ್ಕೋರ್ ಮಾಡಿದ ತಕ್ಷಣ ನಾವು KSETನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅಥವಾ ಎಷ್ಟು ಮಾರ್ಕ್ಸ್ನ ತೊಗೊಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಒನ್ ಯಾವ ಯೂನಿವರ್ಸಿಟಿ? ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ 1962 ನ್ಯೂ ದೆಹಲಿ. ಸೊ ಸೆಕೆಂಡ್ ಒನ್ ಇಸ್ ಇಂಪಾರ್ಟೆಂಟ್, ನೀಟ್ ಎಕ್ಸಾಮಲ್ಲಿ ಕೇಳಿದ್ರು ಇದನ್ನ. ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ ತಿರುಪತಿ 1901. ಇದು ಆಂಧ್ರ ಪ್ರದೇಶ, ತಿರುಪತಿ ಆಂಧ್ರ ಪ್ರದೇಶದಲ್ಲಿದೆ. ಯಾವುದು? ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ. ಸೊ ಮೂರನೇ ಯೂನಿವರ್ಸಿಟಿ ಬಂದು ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನ್. ಇದನ್ನು ಕೂಡ NETಲಿ ಕೇಳಿದರು. ಈ ಕ್ವಶನ್ ಕೂಡ NETಲಿ ಕೇಳಿದ್ದಾರೆ. ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನ 1970 ನ್ಯೂ ದೆಹಲಿ. ಹಾಗೆ ಇದನ್ನು ಕೆಲವೊಂದು ಸಲ ರಾಷ್ಟ್ರೀಯ ಸಂಸ್ಕೃತ ಯೂನಿವರ್ಸಿಟಿ ಅಂತಲೂ ಕರೀತಾರೆ. ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನ ಹಾಗೂ ರಾಷ್ಟ್ರೀಯ ಸಂಸ್ಕೃತ ಯೂನಿವರ್ಸಿಟಿ ಅಂತಲೂ ಕೂಡ ಕರೀತಾರೆ. ಸೊ ಇನ್ನು ಫೋರ್ತ್ ಒನ್ ಇದೆಯಲ್ಲ, ಇದು ಮಹಾರಾಷ್ಟ್ರ ಸೆಟ್ಟಲ್ಲಿ ಕೇಳಿದ್ದಾರೆ ಒಂದ್ಸಲ. EFLU ಇಂಗ್ಲೀಷ್ ಆ್ಯಂಡ್ ಫಾರಿನ್ ಲ್ಯಾಂಗ್ವೇಜ್ ಯೂನಿವರ್ಸಿಟಿ 1958 ಹೈದರಾಬಾದ್ ತೆಲಂಗಾಣ. EFLU means English and Foreign Language University 1958 Hyderabad Telangana. So and fifth point is fifth university Mahatma Gandhi Antarashtriya Hindi Vishwavidyalaya Wardha Maharashtra 1997. Mahatma Gandhi Antarashtriya Hindi Vishwavidyalaya Wardha Maharashtra 1997. And last universities Maulana Azad National Urdu University Hyderabad 1998. Maulana Azad National Urdu University Hyderabad 1998. In this topic, language of university in India, totally 6 universities is there. All 6 universities also central universities. So among these 6, 3 is Sanskrit universities, and another one is English and foreign language, and another one Hindi, and last one is Urdu University. So in this 6 universities very much important, and history and places also very much important. So keep notes points very carefully and read. Revision is important for everything. And next one is ICU, Inter University Center. ICU Inter University Center means UGC ಆ್ಯಕ್ಟ್ ಪ್ರಕಾರ ಕ್ಲಾಸ್ 12 CCಯಲ್ಲಿ ಈ 6 ICU ಅಂದರೆ ಇಂಟರ್ ಯೂನಿವರ್ಸಿಟಿ ಸೆಂಟರ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಯಾವುದು ಅಂಡರಲ್ಲಿ ಎಸ್ಟಾಬ್ಲಿಷ್ ಮಾಡುತ್ತೆ ಅಂದರೆ UGC. ವಿ ನೋ ದಟ್ ವಾಟ್ ಈಸ್ ದ ಫಾರ್ಮ್ ಆಫ್ UGC? ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್. ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಏನಿದೆ ಆ್ಯಕ್ಟ್ ಪ್ರಕಾರ ಕ್ಲಾಸ್ 12
CCC ಪ್ರಕಾರ 6 ICU ಯೂನಿವರ್ಸಿಟಿಗಳನ್ನು ಎಸ್ಟಾಬ್ಲಿಷ್ ಮಾಡುತ್ತೆ. ಆ 6 IUC ಯೂನಿವರ್ಸಿಟಿಗಳು ಕೂಡ ಅಟೋನಮಸ್ ಕಾಲೇಜ್ಗಳಾಗಿರುತ್ತೆ. IUC ಫುಲ್ ಫಾರ್ಮ್ ಬಂದು ಇಂಟರ್ ಯೂನಿವರ್ಸಿಟಿ ಸೆಂಟರ್ಸ್ ಆ್ಯಂಡ್ UGC ಫುಲ್ ಫಾರ್ಮ್ ಬಂದು ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್. ಸೊ ಫಸ್ಟ್ ಈ 6 ನೋಡ್ತಾ ಹೋಗೋಣ ಇವಾಗ. ಸೊ IUAC ಇಂಟರ್ ಯೂನಿವರ್ಸಿಟಿ ಆಕ್ಸಿಲರೇಷನ್ ಸೆಂಟರ್ 1994 ಇನ್ ನ್ಯೂ ದೆಹಲಿ. ಆರ್ ನ್ಯೂಕ್ಲಿಯರ್ ಸೈನ್ಸ್ ಸೆಂಟರ್. ಸೊ ಇದ್ರಲ್ಲಿ ಓಲ್ಡ್ ನೇಮ್, ಪ್ರೀವಿಯಸ್ ನೇಮ್ ಬಂದು ದಿ ನ್ಯೂಕ್ಲಿಯರ್ ಸೈನ್ಸ್ ಸೆಂಟರ್, ಓಲ್ಡ್ ನೇಮ್. ನ್ಯೂ ನೇಮ್ ಇಂಟರ್ ಯೂನಿವರ್ಸಿಟಿ ಆಕ್ಸಿಲರೇಷನ್ ಸೆಂಟರ್ 1994 ನ್ಯೂ ದೆಹಲಿ. ಆ್ಯಂಡ್ second university is IUCAA Pune ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಅಸ್ಟ್ರಾನಮಿ ಆ್ಯಂಡ್ ಅಸ್ಟ್ರೋಫಿಸಿಕ್ಸ್, ನಾಟ್ ಫಿಸಿಕ್ಸ್, ಫಿಸಿಕ್ಸ್. ಪುಣೆ IUCAA ಪುಣೆ ಮೀನ್ಸ್ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಅಸ್ಟ್ರಾನಮಿ ಆ್ಯಂಡ್ ಅಸ್ಟ್ರೋಫಿಸಿಕ್ಸ್. ಥರ್ಡ್ ಒನ್ ಇಸ್ UGC ಇಂಡೋರ್ ಕಾನ್ಸೋರ್ಟಿಯಂ ಫಾರ್ ಸೈಂಟಿಫಿಕ್ ರಿಸರ್ಚ್, UGCDA CSIR ಇಂಡೋರ್ ಕಾನ್ಸೋರ್ಟಿಯಂ ಫಾರ್ ಸೈಂಟಿಫಿಕ್ ರಿಸರ್ಚ್. ಫೋರ್ತ್ ಒನ್ ಈಸ್ INFLIBENET ಇನ್ಫಾರ್ಮೇಷನ್ ಆ್ಯಂಡ್ ಲೈಬ್ರರಿ ನೆಟ್ವರ್ಕ್ ಅಹಮದಾಬಾದ್. ಫಿಫ್ತ್ ಒನ್ ಯೂನಿವರ್ಸಿಟಿ CEC is in New Delhi, Consortium for Educational Communication. And sixth one is NAC. We know that what is the NAC committee? NAC committee is all degree colleges under NAC committee. We know that every degree college NAC ಕಮಿಟಿ ಅಂಡರಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಹಾಗೆ ಇದಿರೋದು ಬ್ಯಾಂಗ್ಳೂರಲ್ಲಿ 1994 ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಓರಿಯೆಂಟೇಷನ್ ಕೌನ್ಸಿಲ್. So this is the 6th university, and this all 6 universities are autonomous college. So UGC Act class CCC ಎಸ್ಟಾಬ್ಲಿಷ್ ಮಾಡುತ್ತೆ ಇದು. ಸೊ UGC ಬಂದು ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್. And another one topic is skill education. This is also a topic in higher education only. Today I am explaining only paper 1 higher education unit 10. So first one is ITI, skill education. ITI industrial training institution, polytechnic, PMKVY means this is prime minister established in Kaushal. Skill India National Skill Development Mission 2015 ಎಸ್ಟಾಬ್ಲಿಷ್ ಮಾಡ್ತಾರೆ. ನರೇಂದ್ರ ಮೋದಿಯವರು, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಎಸ್ಟಾಬ್ಲಿಷ್ ಮಾಡೋದು 2015. ಸ್ಕಿಲ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ. ಫಸ್ಟ್ ಒನ್ ನ್ಯಾಷನಲ್ ಸ್ಕಿಲ್ ಯೂನಿವರ್ಸಿಟಿ ಬಿಲ್ 2015, ನ್ಯಾಷನಲ್ ಸ್ಕಿಲ್ಸ್ ಯೂನಿವರ್ಸಿಟಿ ಬಿಲ್ 2015. ಮಿನಿಸ್ಟರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ 2014, Ministry of Skill Development and Entrepreneurship 2014. The old name is Ministry of Youth and Sports. And next one is 13 skill universities in India. Totally 13 skill universities in India is there. So BVoc means Bachelor of Vocation, B skill means Bachelor of Skill, MVoc means Master of Vocation. So National Skills Qualification Framework NAQF. National Skill Qualification Framework is NAQF. NADC means National Skill Development Corporation in New Delhi. So National Skill Development Corporation New Delhi. This NADS ಏನಿದೆ ಇದು 100% ಅಲ್ಲಿ 49% ಇಂಡಿಯಾ ಗೌರ್ಮೆಂಟ್ ಅಂಡರಲ್ಲಿದ್ದರೆ 51% ಪ್ರೈವೇಟ್ ಸೆಕ್ಟರ್ಗಳ ಅಂಡರಲ್ಲಿರುತ್ತೆ. ಹಾಗೆ SSU, ದಿಸ್ ಇಸ್ ಇಂಪಾರ್ಟೆಂಟ್, SSU ಸಿಕಾಮ್ ಸ್ಕಿಲ್ ಯೂನಿವರ್ಸಿಟಿ ವೆಸ್ಟ್ ಬೆಂಗಾಲ್ 2014. SSU ಸಿಕಾಮ್ ಸ್ಕಿಲ್ ಯೂನಿವರ್ಸಿಟಿ ವೆಸ್ಟ್ ಬೆಂಗಾಲ್ 2014. ಫಸ್ಟ್ ಸ್ಕಿಲ್ ಯೂನಿವರ್ಸಿಟಿ ಇನ್ ಇಂಡಿಯಾ
Totally 13 skill universities in India is there. First one is SSU, CCOM Skill University, West Bengal, 2014, first skill university in India. First government skill university in India is first government skill university in India. Which one? SVSU. First skill is university in India is SSU, but first government skill university in India is SVSU, Shri Vishwakarma Skill University. ವಿಶ್ವಕರ್ಮ ಸ್ಕಿಲ್ ಯೂನಿವರ್ಸಿಟಿ, ಇದನ್ನು HVSU ಅಂತಲೇ ಕರೀತಾರೆ. ಹರಿಯಾಣ ವಿಶ್ವಕರ್ಮ ಸ್ಕಿಲ್ ಯೂನಿವರ್ಸಿಟಿ, ಓಲ್ಡ್ ನೇಮ್ HVSU. ಹರಿಯಾಣ ವಿಶ್ವಕರ್ಮ ಸ್ಕಿಲ್ ಯೂನಿವರ್ಸಿಟಿ, ನ್ಯೂ ನೇಮ್ SVSU, ಶ್ರೀ ವಿಶ್ವಕರ್ಮ ಸ್ಕಿಲ್ ಯೂನಿವರ್ಸಿಟಿ, ಪಲ್ವಾಲ್, ಹರಿಯಾಣ, 2016. ಹರಿಯಾಣ ಗೌರ್ಮೆಂಟ್ ಇದನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಹಾಗೆ ಮಹಾರಾಷ್ಟ್ರ ಗೌರ್ಮೆಂಟ್ ಫಸ್ಟ್ ಸ್ಕಿಲ್ ಯೂನಿವರ್ಸಿಟಿ, ರತನ್ ಟಾಟಾ ಮಹಾರಾಷ್ಟ್ರ ಸ್ಟೇಟ್ ಸ್ಕಿಲ್ ಯೂನಿವರ್ಸಿಟಿ, ಮುಂಬೈ, ಪುಣೆ, 2022, ಆ್ಯಕ್ಟ್ 2021. ಸೊ ಮಹಾರಾಷ್ಟ್ರ ಗೌರ್ಮೆಂಟ್ ಫಸ್ಟ್ ಸ್ಕಿಲ್ ಯೂನಿವರ್ಸಿಟಿನ ಪ್ರೆಸೆಂಟ್ ರತನ್ ಟಾಟಾ ಮಹಾರಾಷ್ಟ್ರ ಸ್ಟೇಟ್ ಸ್ಕಿಲ್ ಯೂನಿವರ್ಸಿಟಿ ಅಂತ ಕರೀತಾರೆ. ಆ್ಯಂಡ್ ಯಂಗ್ ಇಂಡಿಯಾ ಸ್ಕಿಲ್ ಯೂನಿವರ್ಸಿಟಿ, ಹೈದರಾಬಾದ್, ತೆಲಂಗಾಣ. ಯಂಗ್ ಇಂಡಿಯಾ ಸ್ಕಿಲ್ ಯೂನಿವರ್ಸಿಟಿ, ಹೈದರಾಬಾದ್, ತೆಲಂಗಾಣ. ಸಿಂಬೋಸಿಸ್ ಸ್ಕಿಲ್ಸ್ ಆ್ಯಂಡ್ ಪ್ರೊಫೆಷನಲ್ ಯೂನಿವರ್ಸಿಟಿ, ಪುಣೆ. ಸಿಂಬೋಸಿಸ್ ಸ್ಕಿಲ್ಸ್ ಆ್ಯಂಡ್ ಪ್ರೊಫೆಷನಲ್ ಯೂನಿವರ್ಸಿಟಿ, ಪುಣೆ. ಭಾರತೀಯ ಸ್ಕಿಲ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ, ರಾಜಸ್ಥಾನ್. ಭಾರತೀಯ ಸ್ಕಿಲ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ, ರಾಜಸ್ಥಾನ್. ಅಸ್ಸಾಂ ಸ್ಕಿಲ್ ಯೂನಿವರ್ಸಿಟಿ, ದೆಹಲಿ ಸ್ಕಿಲ್ ಆ್ಯಂಡ್ ಎಂಟರ್ನ್ಶಿಪ್ ಯೂನಿವರ್ಸಿಟಿ, ದೆಹಲಿ. ಕೌಶಲ್ಯ ಸ್ಕಿಲ್ ಯೂನಿವರ್ಸಿಟಿ, ಗುಜರಾತ್. Totally 13 skill university in India is there. So must read all the universities. These 3 topics also are most important. The 3 topics is a subtopic of higher education lesson. So Language University of India, ICU, Inter University of Center and Skill Education. And daily ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೂ ನಾನು ಎಗೇನ್ ಅಟ್ಲೀಸ್ಟ್ ವೀಕ್ಲಿ 3-4 ಡೇ 1, ಡೇ 2, ಡೇ 3, ಡೇ 4 ಲೈಕ್ ದಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀನಿ. ಹಾಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾನೇನು ಓದಿ ನೋಟ್ ಮಾಡ್ಕೊಂಡಿದ್ದೀನಿ ಅಥವಾ ವೀಡಿಯೋಸ್ನ ನೋಡಿ ನೋಟ್ ಮಾಡ್ಕೊಂಡಿದ್ದೀನಿ, ಆ ಪಾಯಿಂಟ್ಸ್ಗಳನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿರ್ತೀನಿ. ಸೊ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಚೇಂಜಸ್ ಮಾಡ್ಕೋಬೇಕಂತಿದ್ರೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.